ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 2ನೇ ವಾರ, ಜನವರಿ 22, 2025 ಬುಧವಾರ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 3ನೇ ಅಧ್ಯಾಯ 1ರಿಂದ 6ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಪ್ರಾರ್ಥನಾ ಮಂದಿರಕ್ಕೆ ಪುನಃ ಹೋದರು. ಅಲ್ಲಿ ಒಬ್ಬ ಬತ್ತಿದ ಕೈಯುಳ್ಳವನು ಇದ್ದನು. ಅವನನ್ನು ಸಬ್ಬತ್ ದಿನದಲ್ಲಿ ಗುಣಪಡಿಸಿದ್ದೇ ಆದರೆ ಯೇಸುವಿನ ವಿರುದ್ಧ ತಪ್ಪು ಹೊರಿಸಬಹುದೆಂಬ ಉದ್ದೇಶದಿಂದ ಕೆಲವರು ಹೊಂಚು ಹಾಕುತ್ತಿದ್ದರು. ಯೇಸು ಬತ್ತಿದ್ದ ಕೈಯುಳ್ಳವನಿಗೆ, ಎದ್ದು ಮುಂದಕ್ಕೆ ಬಾ ಎಂದರು. ಬಳಿಕ ಅಲ್ಲಿದ್ದವರನ್ನು ಉದ್ದೇಶಿಸಿ, ಸಬ್ಬತ್ ದಿನದಲ್ಲಿ ಏನು ಮಾಡುವುದು ಧರ್ಮ? ಒಳಿತನ್ನೋ ಅಥವಾ ಕೆಡುಕನ್ನೋ? ಒಬ್ಬನ ಪ್ರಾಣವನ್ನು ಉಳಿಸುವುದೋ ಅಥವಾ ಅಳಿಸುವುದೋ ಹೇಳಿ ಎಂದು ಕೇಳಲು ಅವರು ಮಾತೇ ಎತ್ತಲಿಲ್ಲ. ಯೇಸು ಸುತ್ತಲೂ ಇದ್ದವರನ್ನು ಕೋಪದಿಂದ ದಿಟ್ಟಿಸಿ ಅವರ ಹೃದಯ ಕಲ್ಲಾಗಿರುವುದನ್ನು ಕಂಡು ಮನನೊಂದು, ಬತ್ತಿದ ಕೈಯುಳ್ಳವನಿಗೆ, ನಿನ್ನ ಕೈಯನ್ನು ಚಾಚು ಎಂದರು. ಅವನು ಚಾಚಿದನು. ಅದು ಸಂಪೂರ್ಣವಾಗಿ ಸ್ವಸ್ಥವಾಯಿತು. ಫರಿಸಾಯರು ಅಲ್ಲಿಂದ ಹೊರಗೆ ಹೋದರು. ಕೂಡಲೇ ಹೆರೋದಿಯರೊಡನೆ ಸೇರಿಕೊಂಡು ಯೇಸುವನ್ನು ಕೊಲೆ ಮಾಡಲು ಒಳಸಂಚು ಹೂಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಪಾಪಕ್ಷಮೆಯ ಅಧಿಕಾರವುಳ್ಳ ಯೇಸು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಮಾರ್ಕನು ಬರೆದ ಶುಭ ಸಂದೇಶ ಅಧ್ಯಾಯ 2 ವಚನ 28ರಲ್ಲಿ ನರಪುತ್ರನು ಸಬ್ಬತ್ತಿಗೂ ಒಡೆಯ ಎಂದು ನುಡಿದ ಮಾತು ಫರಿಸಾಯರಿಗೆ ಮನದಟ್ಟಾಗುವಂತೆ ಪುನಃ ಸಬ್ಬತ್ ದಿನದಲ್ಲಿ ಯೇಸು ಪವಾಡವನ್ನು ಮಾಡುತ್ತಾರೆ. ಸತ್ಕಾರ್ಯಕ್ಕೆ ಕಾಲಭೇದವಿಲ್ಲ ಎಂದು ಯೇಸು ಸಬ್ಬತ್ ದಿನದಲ್ಲಿ ಬತ್ತಿದ್ದ ಕೈಯುಳ್ಳವನನ್ನು ಗುಣಪಡಿಸುತ್ತಾರೆ. ದೇವರು ಸೃಷ್ಟಿಕರ್ತ, ಸರ್ವವನ್ನು ಸೃಷ್ಟಿಸಿದವ. ಆದಿಕಾಂಡ ಅಧ್ಯಾಯ 1 ವಚನ 31ರಲ್ಲಿ ನೋಡುವಂತೆ ತಾವು ಸೃಷ್ಟಿಸಿದ ಎಲ್ಲವನ್ನೂ ದೇವರು ನೋಡಿದರು. ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಹಾಗಾಗಿ ಅವರ ಸೃಷ್ಟಿಯಲ್ಲಿ ಒಳ್ಳೆಯ ದಿನ, ಕೆಟ್ಟ ದಿನ, ಶುಭಗಳಿಗೆ ಕೆಟ್ಟಗಳಿಗೆ, ಅದೃಷ್ಟ ದುರಾದೃಷ್ಟ ಇದ್ಯಾವುದನ್ನು ದೇವರು ನಿರ್ಧರಿಸಿರಲಿಲ್ಲ. ಸಬ್ಬತ್ ದಿನ ದೇವರಿಗೆ ಮೀಸಲಿಟ್ಟ ದಿನವೇ ಹೊರತು ಒಳ್ಳೆಯ ಕೆಲಸ ಮಾಡಬಾರದೆಂಬುದು ಫರಿಸಾಯರ ಕಪಟತನವಾಗಿತ್ತು. ಮೌಢ್ಯಗಳನ್ನು ಖಂಡಿಸುತ್ತಾ ಯೇಸುವಿನಂತೆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಸದಾ ನಾವು ಮುಂದಾಗೋಣ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸೇವಾದರ್ಶಿ ಮತ್ತು ರಕ್ತಸಾಕ್ಷಿಯಾದ ಸಂತ ವಿನ್ಸೆಂಟ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಸುಮಾರು ಕ್ರಿಸ್ತಶಕ 304. ರಕ್ತಸಾಕ್ಷಿ ಸಂತ ವಿನ್ಸೆಂಟ್ ಅವರನ್ನು ಸರ್ಗೋಸಾದ ವಿನ್ಸೆಂಟ್, ರಕ್ತಸಾಕ್ಷಿ ವಿನ್ಸೆಂಟ್, ಯುಸ್ಕಾದ ವಿನ್ಸೆಂಟ್ ಅಥವಾ ಸೇವಾದರ್ಶಿ ಅಥವಾ ಉಪಯಾಜಕ ವಿನ್ಸೆಂಟ್ ಎಂದು ಕರೆಯಲಾಗುತ್ತದೆ. ಸ್ಪೇನ್ ದೇಶದ ಮೂಲದ ಸಂತ ವಿನ್ಸೆಂಟ್ ಅವರು ಸರ್ಗೋಸದ ಚರ್ಚಿನ ಸೇವಾದರ್ಶಿಯಾಗಿದ್ದರು. ಕಥೋಲಿಕ ಕ್ರೈಸ್ತರು ಮತ್ತು ಆಂಗ್ಲಿಕನ್ ಸಭೆಯವರು ಜನವರಿ 22ರಂದು ಅವರ ಸ್ಮರಣೆಯ ಹಬ್ಬವನ್ನು ಮಾಡಿದರೆ, ಸಾಂಪ್ರದಾಯಿಕ ಪೂರ್ವದ ಕ್ರೈಸ್ತ ಧರ್ಮಸಭೆಗಳು ನವೆಂಬರ್ 11ರಂದು ಹಬ್ಬದ ಆಚರಣೆ ಮಾಡುತ್ತವೆ. ಸರ್ಗೋಸ ಸಮೀಪದ ಹ್ಯೂಸ್ಕಾ ಸಂತ ವಿನ್ಸೆಂಟ್ ಅವರ ಹುಟ್ಟೂರು. ಓಸ್ಕಾ ಮೂಲದ ಎತೂಸಿಯಾಸ್ ಮತ್ತು ಎನೋಲಾ ಅವರು ವಿನ್ಸೆಂಟ್ ರವರ ತಂದೆ ತಾಯಿ. ಸರಗೋಸದಲ್ಲಿ ಓದು ಮುಗಿಸಿದ ಅವರು ಸರ್ಗೋಸದ ಬಿಷಪ್ ವೆಲೇರಿಯುಸ್ ರಿಂದ ಯಾಜಕ ದೀಕ್ಷೆ ಪಡೆದ ನಂತರ ಅವರ ವಕ್ತಾರರಾಗಿ ಕಾರ್ಯನಿರ್ವಹಿಸುತ್ತಾರೆ. ಅದೇ ಸಮಯದಲ್ಲಿ ರೋಮನ್ ಚಕ್ರವರ್ತಿ ಡಯಾಕ್ಲೇಷಿಯನ್ ಕ್ರೈಸ್ತರ ಮೇಲೆ ದೌರ್ಜನ್ಯ ಎಸಗಲು ಆರಂಭಿಸಿದ್ದ. ಸ್ಪೇನ್ನಲ್ಲಿ ಅವನ ಪ್ರತಿನಿಧಿಯಾಗಿದ್ದ ಡಸಿಯನ್ ವೆಲೆನ್ಸಿಯಾದಲ್ಲಿ ಧರ್ಮಾಧ್ಯಕ್ಷರನ್ನು ಮತ್ತು ಸಂತ ವಿನ್ಸೆಂಟ್ ಅವರನ್ನು ಕರೆಯಿಸಿ ಜೈಲಿಗೆ ಹಾಕಿಸುತ್ತಾನೆ. ಪವಿತ್ರ ಗ್ರಂಥಗಳನ್ನು ಬೆಂಕಿಗೆ ಹಾಕಿದರೆ ಅವರನ್ನು ಬಿಡುಗಡೆ ಮಾಡುವುದಾಗಿ ಅವನು ಆಮಿಷ ಒಡ್ಡುತ್ತಾನೆ. ಧರ್ಮಾಧ್ಯಕ್ಷರ ಪರವಾಗಿ ಮಾತನಾಡಿದ ಸಂತ ವಿನ್ಸೆಂಟ್ ಅವರು ತಮ್ಮ ಧರ್ಮವನ್ನು ತೊರೆಯುವ ಪ್ರಶ್ನೆಯೇ ಇಲ್ಲ ಎಂಬ ಸದುತ್ತರವನ್ನು ನೀಡುತ್ತಾರೆ. ಇದರಿಂದ ಸಿಟ್ಟಿಗೆದ್ದ ಡಯಸಿಸ್ ಅವನ ಮೇಲೆ ದೈಹಿಕ ದೌರ್ಜನ್ಯವೆಸಗಲು ತನ್ನ ಸಿಬ್ಬಂದಿಗೆ ತಿಳಿಸುತ್ತಾನೆ. ಸಂತ ವಿನ್ಸೆಂಟ್ ರವರನ್ನು ಬಂಡೆಯೊಂದರ ಮೇಲೆ ಮಲಗಿಸಿ ಕಬ್ಬಿಣದ ಹುಕ್ಕುಗಳಿಂದ ಮೈಯನ್ನು ಪರಚಿ ಅವರಿಗೆ ಹಿಂಸೆ ನೀಡಲಾಗುತ್ತದೆ. ಗಾಯದ ಮೇಲೆ ಉಪ್ಪು ಸವರಿ ಕಾದ ಸಲಾಕೆಗಳ ಮೇಲೆ ಮಲಗಿಸಿ ಶಿಕ್ಷಿಸುತ್ತಾರೆ. ಆದರೆ ಸಂತ ವಿನ್ಸೆಂಟ್ ರವರು ದೌರ್ಜನ್ಯವನ್ನ ಶಾಂತ ಚಿತ್ತದಿಂದ ಸಹನೆಯಿಂದ ಅನುಭವಿಸುತ್ತಾರೆ. ಕೊನೆಗೆ ಗಾಯಗಳಿಂದ ಬಳಲುತ್ತಿದ್ದ ಅವರನ್ನು ಒಡೆದ ಮಡಕೆಯ ಚೂರುಗಳ ಮೇಲೆ ಮಲಗಿಸಿ ಹಿಂಸಿಸಲಾಗುತ್ತದೆ. ಕೊನೆಗೆ ಅವರು ಅಲ್ಲಿಯೇ ಕೊನೆಯುಸಿರೆಳೆದಾಗ ಅವರ ಮೇಲಿನ ಶಿಕ್ಷೆಯ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಜೈಲಿನ ಅಧಿಕಾರಿ ಮರಗುತ್ತಾನೆ. ನಂತರ ತನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಕ್ರೈಸ್ತನಾಗುತ್ತಾನೆ. ಧರ್ಮಾಧ್ಯಕ್ಷರನ್ನು ಗಡಿಪಾರು ಮಾಡಲಾಗುತ್ತದೆ. ಚೀಲದಲ್ಲಿ ಹಾಕಿ ಸಮುದ್ರಕ್ಕೆ ಎಸೆದಿದ್ದ ವಿನ್ಸೆಂಟ್ ರವರ ಶವವನ್ನು ಹೆಕ್ಕಿ ತೆಗೆದ ಕ್ರೈಸ್ತರು ಸಮಾಧಿ ಮಾಡುತ್ತಾರೆ. ಹಿಂದೆಯೇ ಆರಂಭವಾದ ಅವರನ್ನು ಆಧರಿಸುವ ಪರಿಪಾಠ ಕ್ರಮೇಣ ಸುತ್ತಲ ಪ್ರದೇಶದಲ್ಲಿ ಪಸರಿಸಲಾರಂಭಿಸುತ್ತದೆ. ಐತಿಹ್ಯ ಒಂದರ ಪ್ರಕಾರ ಸಮುದ್ರದಿಂದ ಹೆಕ್ಕಿ ತಂದ ಅವರ ಶರೀರವನ್ನು ಕಾಗೆಗಳು ಕಾಯುತ್ತಿದ್ದವಂತೆ.
ಹದ್ದುಗಳಿಂದ ಅವು ರಕ್ಷಿಸಲ್ಪಟ್ಟಿತ್ತಂತೆ. ಅವರ ಸಮಾಧಿಯ ಮೇಲೆ ಗುಡಿಯೊಂದನ್ನು ಕಟ್ಟಿದ ನಂತರವೂ ಕಾಗೆಗಳು ಅಲ್ಲೆಲ್ಲ ಟಳಾಯಿಸುತ್ತಿದ್ದವಂತೆ. ಪ್ಯಾರಿಸ್ನ ಮಹಾ ದೇವಾಲಯವೊಂದರಲ್ಲಿ ಈ ಸಂತರ ಕಾಲಿನ ಮೂಳೆಯೊಂದನ್ನು ರಕ್ಷಿಸಿಡಲಾಗಿದೆ. ಸಂತ ವಿನ್ಸೆಂಟ್ ಅವರನ್ನು ಇಟ್ಟಿಗೆ ಮಾಡುವವರ, ನಾವಿಕರ ಹಾಗೂ ವಿನೆಗರ್ ತಯಾರಿಸುವವರ, ವೈನ್ ಮಾರಾಟಗಾರರ ಪಾಲಕ ಸಂತರೆಂದು ಗುರುತಿಸಲಾಗುತ್ತದೆ. ಅವರು ಸರಗೋಸ ಊರಿನ ಪಾಲಕ ಸಂತರೂ ಹೌದು. ಸೇವಾದರ್ಶಿ ಮತ್ತು ರಕ್ತಸಾಕ್ಷಿಯಾದ ಸಂತ ವಿನ್ಸೆಂಟ್ ರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.